ಈಗ ಏನಾಗ್ಬಿಟ್ಟಿದೆ ಅಂತಂದರೆ CM ವರ್ಸಸ್ DCM ಮತ್ತೆ ಚರ್ಚೆಗೆ ಬರ್ತಾ ಇರ್ತೈತೆ. ಅಂದರೆ ಯಾಕಂದರೆ 2 ವರ್ಷ ಮುಗಿದು ಬರೋಕ್ಕೆ ಶುರು ಆಯ್ತಲ್ವಾ, ನವೆಂಬರ್ ಡಿಸೆಂಬರ್ ಅದೇ ಹಳೇದು. ಅದಕ್ಕೀಗ ಒಂದೊಂದೇ ಹೆಜ್ಜೆ ಅನೇಕ ಕಡೆಗಳಲ್ಲಿ ಹೇಳ್ಕೊಂಡಿದ್ದಾರಂತೆ. ನವೆಂಬರ್ ಆದಮೇಲೆ ನಾನೇ ಬರ್ತೀನಿ ಹುಷಾರ್ ಅಂತ ಹೇಳಿ. ಯಾರು ಅಂತ ನಿಮಗೂ ಗೊತ್ತಿರ್ಬೋದು. ಆದರೆ ಈಗ ಅದರ ಮುಂದುವರೆದ ಭಾಗದಲ್ಲಿ ಆರಂಭದಲ್ಲಿ ತೋರಿಸಿಕೊಳ್ತಾ ಇರುವಂಥದ್ದು ಈ ಲೆಟರ್ಗಳು, ಅದು ವರ್ಗಾವಣೆ ವಿಚಾರದಲ್ಲಿ. ನನ್ನನ್ನು ಕೇಳಾರ್ದೆ ಯಾವುದು ವರ್ಗಾವಣೆ ಮಾಡಬೇಡ್ರಿ ಅಂತ ಹೇಳಿ. ಯಾರು ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಡಿಸಿಎಂ ಡಿಕೆಶಿ ಇಲಾಖೆಗೆ ಕೈ ಹಾಕಿದ್ರ ಸಿಎಂ, ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲಿ ಮಹಾಸ್ಫೋಟ. ಕೆಲ ವರ್ಗಾವಣೆಗೆ ಡಿಕೆ ಆಕ್ಷೇಪ, ಖಡಕ್ ವಾರ್ನಿಂಗ್. ಸಿಎಂ ಸಿದ್ದರಾಮಯ್ಯ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಜಟಾಪಟಿ ಜೋರಾಗಿದೆ. ಜಲಸಂಪನ್ಮೂಲ ಇಲಾಖೆ ವರ್ಗಾವಣೆ ವಿಚಾರದಲ್ಲಿ ಮಹಾಸ್ಫೋಟ ಆಗಿದೆ. ಡಿಕೆಶಿ ಖಡಕ್ ವಾರ್ನಿಂಗ್ ಕೊಟ್ಟು ಮುಖ್ಯ ಕಾರ್ಯದರ್ಶಿಗೆ ಖಾರವಾದ ಪತ್ರವನ್ನು ಬರೆದಿದ್ದಾರೆ. ಪಬ್ಲಿಕ್ ಟಿವಿಗೆ ಡಿಕೆಶಿ ಬರೆದ ಪತ್ರ ಲಭ್ಯ ಆಗಿದೆ. ಮುಖ್ಯ ಕಾರ್ಯದರ್ಶಿಗೆ ಮೇ 13ನೇ ತಾರೀಕು ಡಿಕೆಶಿ ಪತ್ರ ಬರೆದಿದ್ದಾರೆ. ಮೇ 9ನೇ ತಾರೀಕು 5 ಮುಖ್ಯ ಇಂಜಿನಿಯರ್ಗಳ ವರ್ಗಾವಣೆಗೊಳಿಸಿ ಆದೇಶ ಕೊಡಲಾಗಿತ್ತು. ನನ್ನ ಇಲಾಖೆಗೆ ಒಳಪಡುವ ವರ್ಗಾವಣೆ, ನೇಮಕಾತಿ, ಬೇರೆ ವಿಚಾರಗಳು ನನ್ನ ಗಮನಕ್ಕೆ ಬರಲೇಬೇಕು. ಯಾವುದೇ ಆದೇಶಕ್ಕೂ ನನ್ನ ಪೂರ್ವಾನುಮತಿ ಬೇಕು. ಸರ್ಕಾರ ಬಂದ ಆರಂಭದಲ್ಲೇ ಟಿಪ್ಪಣಿ ಮೂಲಕ ಸೂಚಿಸಿದ್ದೆ ಅಂತ ಖಾರವಾಗಿ ಪತ್ರವನ್ನು ಬರೆದಿದ್ದಾರೆ. ಇದು ಸಹಜವಾಗಿ ಸಿಎಂ ಡಿಸಿಎಂ ನಡುವಿನ ಗುದ್ದಾಟಕ್ಕೆ ಕಾರಣ ಆಗಿದೆ ಎನ್ನಲಾಗಿದೆ. ಇನ್ನು ಮುಖ್ಯ ಕಾರ್ಯದರ್ಶಿಗೆ ಡಿಸಿಎಂ ಬರೆದ ಪತ್ರದ ಸಾರಾಂಶ ನೋಡುವುದಾದ್ರೆ, ನನ್ನ ಇಲಾಖೆಗೆ ಒಳಪಡುವ ವಿಭಾಗಗಳಿಗೆ ಸಂಬಂಧಪಟ್ಟಂತೆ ವರ್ಗಾವಣೆ, ನೇಮಕಾತಿ ಆದೇಶಕ್ಕೆ ನನ್ನ ಅನುಮತಿ ಬೇಕು. ಡಿಪಿಆರ್ನಿಂದ ಆದೇಶ ಹೊರಡಿಸಬೇಕಾದ್ರೆ ನನ್ನ ಪೂರ್ವಾನುಮತಿ ಪಡೆದ ನಂತರವೇ ಹೊರಡಿಸಬೇಕು. ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಆರಂಭದಲ್ಲೇ ಟಿಪ್ಪಣಿ ಮೂಲಕ ನಿಮಗೆ ತಿಳಿಸಲಾಗಿತ್ತು. ನಂತರ ಮುಖ್ಯ ಇಂಜಿನಿಯರ್ಗಳ ಕರ್ತವ್ಯಕ್ಕೆ ಸಂಬಂಧಿಸಿದ ಕಾರ್ಯವ್ಯಾಪ್ತಿಯನ್ನ ಜಲಸಂಪನ್ಮೂಲ ಇಲಾಖೆಯಿಂದ ಡಿಪಿಆರ್ಗೆ ವಹಿಸುವ ಕಡತದಲ್ಲಿಯೂ ಸೂಚನೆ ಕೊಡಲಾಗಿತ್ತು. ನನ್ನ ಗಮನಕ್ಕೆ ತಂದು ನನ್ನ ಅನುಮೋದನೆ ಪಡೆದ ನಂತರವೇ ಡಿಪಿಆರ್ನಿಂದ ಆದೇಶ ಹೊರಡಿಸಬಹುದು ಅಂತ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೀನಿ. ಆದರೆ ಮೇ 9ನೇ ತಾರೀಕು ಹೊರಡಿಸಿದ ಆದೇಶದಲ್ಲಿ ನನ್ನ ಅನುಮೋದನೆ ಪಡೆಯದೆ ಕೆಲವು ಮುಖ್ಯ ಇಂಜಿನಿಯರ್ಗಳನ್ನ ಜಲಸಂಪನ್ಮೂಲ ಇಲಾಖೆಗೆ ವರ್ಗಾವಣೆ ಮಾಡಿರುವುದು ನನ್ನ ಗಮನಕ್ಕೆ ಬಂದಿದೆ. ನನ್ನ ಸೂಚನೆಯನ್ನು ಕಡೆಗಣಿಸಿ ಆದೇಶ ಹೊರಡಿಸಿರುವುದನ್ನು ನಾನು ಆಕ್ಷೇಪಿಸ್ತಾ ಇದ್ದೀನಿ. ಆದುದರಿಂದ ಈ ಆದೇಶವನ್ನ ಕೂಡಲೇ ವಾಪಸ್ ಪಡಿಬೇಕು. ಇಂತಹ ವಿಚಾರಗಳ ಬಗ್ಗೆ ಯಾವುದೇ ಆದೇಶ ಹೊರಡಿಸಬೇಕಾದ್ರೆ ನನ್ನ ಪೂರ್ವಾನುಮತಿ ಪಡಿಬೇಕು ಅಂತ ವರ್ಗಾವಣೆಯಾಗಿ 4 ದಿನಗಳ ಬಳಿಕ ಡಿಕೆಶಿ ಪತ್ರವನ್ನು ಬರೆದಿದ್ದಾರೆ. ಇನ್ನು ಡಿಸಿಎಂ ಪತ್ರ ಬರೆಯುವಷ್ಟರಲ್ಲಿ 5 ಮುಖ್ಯ ಇಂಜಿನಿಯರ್ಗಳು ಚಾರ್ಜ್ ತೆಗೆದುಕೊಂಡು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಯಾವ್ಯಾವ ಇಲಾಖೆ ಇಂಜಿನಿಯರ್ಗಳು ಅಂತ ನೋಡೋದಾದ್ರೆ, HC ರವೀಂದ್ರ, ಅಂತಾರಾಜ್ಯ ಜಲ ವಿವಾದ, ಬೆಂಗಳೂರು. ವಿನಾಯಕ ಜಿ ಸುಗೂರ, ನೀರಾವರಿ ಯೋಜನೆಗಳ ವಲಯ, ಕರ್ನಾಟಕ ನೀರಾವರಿ ನಿಗಮ, ತುಮಕೂರು. ಜೆಇ ಯತೀಶ್ ಚಂದ್ರನ್, ಎತ್ತಿನಹೊಳೆ ಯೋಜನಾ ವಲಯ, ಕರ್ನಾಟಕ ನೀರಾವರಿ ನಿಗಮ, ತುಮಕೂರು. ಶಿವಾನಂದ ಆರ್ ನಾಯಕ್, ಆಡಳಿತಾಧಿಕಾರಿ, ಕಾಡಾ ನೀರಾವರಿ ಯೋಜನೆಗಳ ವಲಯ, ಕಲಬುರಗಿ. ಪಿಬಿ ಪ್ರಕಾಶ್, ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ನಿಗಮ, ಬೆಂಗಳೂರು. ಇವರನ್ನ ಪಿಡಬ್ಲ್ಯೂಡಿಯಲ್ಲಿ ಖಾಲಿ ಇದ್ದ ಹುದ್ದೆಗಳಿಗೆ ವರ್ಗ ಮಾಡಲಾಗಿದೆ. ಆದರೆ ಈ ಬಗ್ಗೆ ಮಾಹಿತಿ ಕೊಡದೇ ಇದ್ದಿದ್ದಕ್ಕೆ ಡಿಕೆಶಿ ಸಿಟ್ಟಾಗಿದ್ದಾರೆ. ನನ್ನ ಇಲಾಖೆ ನನ್ನ ಪರ್ಮಿಷನ್ ಬೇಕೇ ಬೇಕು. ನನ್ನ ಇಲಾಖೆಯಲ್ಲಿ ಯಾವುದೇ ವರ್ಗಾವಣೆ ಆಗಲಿ ಅಥವಾ ನೇಮಕಾತಿ ಆಗಲಿ, ಬೇರೆ ವಿಚಾರಗಳೇ ಆಗಲಿ ನನ್ನ ಗಮನಕ್ಕೆ ತರಲೇಬೇಕು. ಜೊತೆಗೆ ನನ್ನ ಪೂರ್ವಾನುಮತಿಯನ್ನು ಪಡಿಲೇಬೇಕು. ಇದು ಡಿಕೆ ಶಿವಕುಮಾರ್ ಅವರ ಖಡಕ್ ಸಂದೇಶ. ಅದರಲ್ಲೂ ಕೂಡ ಮುಖ್ಯ ಕಾರ್ಯದರ್ಶಿಯವರಿಗೆ ಖಾರವಾಗಿ ಪತ್ರವನ್ನು ಬರೆಯೋದ್ರ ಮೂಲಕ ಎಚ್ಚರಿಕೆಯನ್ನು ಕೂಡ ಕೊಟ್ಟಂತಿದೆ. ಪ್ರಮುಖವಾಗಿ ಜಲಸಂಪನ್ಮೂಲ ಇಲಾಖೆಗೆ 5 ಮುಖ್ಯ ಇಂಜಿನಿಯರ್ಗಳನ್ನು ವರ್ಗಾವಣೆ ಮಾಡಿರ್ತಕ್ಕಂಥದ್ದೇ ಡಿಕೆ ಶಿವಕುಮಾರ್ ಅವರ ಈ ಒಂದು ಕೋಪಕ್ಕೆ ಕಾರಣ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಮೇ 9ನೇ ತಾರೀಕು 5 ಮುಖ್ಯ ಇಂಜಿನಿಯರ್ಗಳನ್ನು ವರ್ಗಾವಣೆ ಮಾಡ್ತಾರೆ. ಮೇ 13ನೇ ತಾರೀಕು ಡಿಕೆ ಶಿವಕುಮಾರ್ ಅವರು ಪತ್ರವನ್ನು ಬರೆದಿದ್ದಾರೆ. ಹಾಗಾಗಿ DPR ಮುಖ್ಯಮಂತ್ರಿಯವರ ಅಧೀನದಲ್ಲಿರುತ್ತೆ, ಅವರ ಆಜ್ಞೆಯಂತೆ ಎಲ್ಲವೂ ಕೂಡ ನಡೆಯುತ್ತೆ. ಹಾಗಾಗಿ ಮುಖ್ಯಮಂತ್ರಿ ವರ್ಸಸ್ ಡಿಕೆ ಶಿವಕುಮಾರ್ ನಡುವಿನ ಸಂಘರ್ಷ ಎಲ್ಲೋ ಒಂದು ಕಡೆ ನಡೀತಾ ಇದ್ದಂತೆ ಕಾಣ್ತಾ ಇದೆ. ಹಾಗಾಗಿ ಇದು ಸರ್ಕಾರ ಮಟ್ಟದಲ್ಲೂ ಕೂಡ ಮತ್ತು ಆಡಳಿತ ಮಟ್ಟದಲ್ಲೂ ಕೂಡ ಸಾಕಷ್ಟು ಪರಿಣಾಮಗಳನ್ನು ಬೀರಬಹುದೇನೋ ಅನ್ನೋ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಇದನ್ನ ಸಿಎಂ ಮತ್ತು DCM ಹೇಗೆ ಬಗೆಹರಿಸ್ಕೊಳ್ತಾರೆ ಕಾದ್ ನೋಡಬೇಕಾಗಿದೆ. 5 ಇಂಜಿನಿಯರ್ಗಳ ವರ್ಗ ಡಿಕೆಶಿ ಆಕ್ಷೇಪ ಮಾಡಿದ್ಯಾಕೆ? ಇನ್ನು 5 ಇಂಜಿನಿಯರ್ಗಳ ವರ್ಗಾವಣೆ ಮಾಡಿದ್ದಕ್ಕೆ ಡಿಸಿಎಂ ಡಿಕೆಶಿ ಆಕ್ಷೇಪವನ್ನ ಎತ್ತಿದ್ಯಾಕೆ ಅಂತ ನೋಡೋದಾದ್ರೆ, ಹಲವು ತಿಂಗಳಿಂದ ಹುದ್ದೆ ನಿರೀಕ್ಷೆಯಲ್ಲಿ ಮುಖ್ಯ ಇಂಜಿನಿಯರ್ಸ್ ಇದ್ರು. ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಕರ್ತವ್ಯಕ್ಕೆ ಸೇರಿದ 5 ಮುಖ್ಯ ಇಂಜಿನಿಯರ್ಸ್ ಖಾಲಿ ಇದ್ದ ಹುದ್ದೆಗಳಿಗೆ ವರ್ಗ ಮಾಡಿ ಮೇ 9ನೇ ತಾರೀಕು ಡಿಪಿಆರ್ ಅಧಿಸೂಚನೆ ಹೊರಬಿದ್ದಿದೆ. ಆಡಳಿತಾತ್ಮಕ ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣವೇ ಆದೇಶವನ್ನ ಜಾರಿಗೆ ಬರುವಂತೆ ನೋಡಿಕೊಳ್ಳಲಾಗಿದೆ. ಸ್ಥಳಕ್ಕೆ ನಿಯುಕ್ತಿಗೊಳಿಸಿದ ಹುದ್ದೆಯಲ್ಲಿ ಕರ್ತವ್ಯಕ್ಕೆ ವರದಿಯನ್ನ ಕೂಡ ಇಂಜಿನಿಯರ್ಸ್ ಮಾಡಿಕೊಂಡಿದ್ದಾರೆ. ಪ್ರಭಾರ ವರ್ಗಾವಣೆ ಪ್ರಮಾಣ ಪತ್ರ ಸಿಟಿಸಿ ಸಲ್ಲಿಸಬೇಕು ಅಂತ ಡಿಪಿಆರ್ ನಿರ್ದೇಶನ ಕೊಟ್ಟಿದೆ. ಅದರ ಅನ್ವಯ 5 ಇಂಜಿನಿಯರ್ಗಳು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿದ್ರು. ಇನ್ನು ಈ ಬಗ್ಗೆ ಡಿಕೆಶಿ ಪ್ರತಿಕ್ರಿಯೆ ಕೊಟ್ಟಿದ್ದು, ನೀರಾವರಿ ಇಲಾಖೆಯಲ್ಲಿ ಕೆಲಸ ಮಾಡೋಕೆ ಇಂಜಿನಿಯರ್ಗಳು ಇಲ್ಲ, ಹಾಗಾಗಿ ಇಂಜಿನಿಯರ್ಗಳನ್ನ ಬೇರೆ ಕಡೆ ಹೋಗೋಕೆ ರಿಲೀವ್ ಮಾಡಬೇಡಿ ಅಂತ ಹೇಳಿದ್ದೀನಿ. ಮೇಲಿನವರಿಗೆ ಅನುಮತಿ ಕೊಡಲು ಅಧಿಕಾರ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಇದನ್ನ ಸಿಎಂಗೆ ಪರೋಕ್ಷವಾಗಿ ಟಕ್ಕರ್ ಕೊಟ್ರು. ನಮ್ಮ ಇಲಾಖೆಯಲ್ಲಿ ಬರ್ತಾರೆ ಇಂಜಿನಿಯರ್ಗಳು, ಪ್ರಮೋಷನ್ ತಗೋಬಿಡ್ತಾರೆ. ಇಲ್ಲಿ ತಗೋಬಿಟ್ಟು PWD ಹೋಗೋದು, ಜಿಲ್ಲಾ ಪಂಚಾಯತಿಗೆ ಹೋಗೋದು, ಬೇರೆ ಕಡೆ ಹೋಗೋದು, ಸುಮಾರು ಜನ ಹೊರಟೋಗಿದ್ದಾರೆ. ಅಲ್ಲಿ ಇಂಜಿನಿಯರ್ಸ್ಗಳು ಇಲ್ಲ. ಈಗೆಲ್ಲ ಇಂಥ ಕೆಲಸಕ್ಕೆಲ್ಲ ಎಮರ್ಜೆನ್ಸಿ ನಮ್ಗೆ ಇಂಜಿನಿಯರ್ಗಳು ಬೇಕು. ಅದಕ್ಕೆ ಯಾರನ್ನೂ ರಿಲೀವ್ ಮಾಡಬೇಡಿ, ಯಾರನ್ನೂ ಪೋಸ್ಟ್ ಮಾಡಬೇಡಿ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ
ಏನಾಗ್ತದೆ ಅಂದ್ರೆ ಮೇಲ್ಗಡೆ ಲೆವೆಲ್ ಅಲ್ಲಿ ಪರ್ಮಿಷನ್ಸ್ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸುಮಾರು ಇಂಜಿನಿಯರ್ ಇಲಾಖೆಗಳು ನಮ್ಮ MLAಗಳಿಗೆ ನನಗೆ ಪ್ರೆಷರ್ ಹಾಕ್ಬಿಟ್ಟು ಇವನೊಬ್ಬನ್ ಬಿಟ್ಬಿಡಿ, PWD ಬಿಟ್ಬಿಡಿ, ಜಿಲ್ಲಾ ಪಂಚಾಯತಿ ಬಿಟ್ಬಿಡಿ, ಇನ್ನು ಟೌನ್ ಪ್ಲಾನಿಂಗ್ ಕಳಿಸಿ ಅಂತ ಬರೀ ಆಯ್ಕಟ್ಟು ಜಾಗಗಳಿಗೆ ಹೋಗ್ತಾ ಇದ್ದಾರೆ. ನೀರಾವರಿಗೆ ಇಂಜಿನಿಯರ್ಗಳು ಕೆಲಸ ಮಾಡೋಕ್ಕೆ ಬರ್ತಾ ಇಲ್ಲ. ಆ ದೃಷ್ಟಿಯಿಂದ ನಾನು ಯಾರನ್ನೂ ರಿಲೀವ್ ಮಾಡಬೇಡಿ ನನಗೆ ತಿಳಿಸಿದೆ ಅಂತ ಹೇಳಿದೆ. ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮುನ್ಸೂಚನೆ. ಇತ್ತ ಸಿಎಂ ಡಿಸಿಎಂ ಮಧ್ಯೆ ವರ್ಗಾವಣೆ ಸಂಘರ್ಷ ವಿಚಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೌಂಟರ್ ಕೊಟ್ಟಿದ್ದಾರೆ. ಇದೆಲ್ಲವೂ ನೆಪ ಮಾತ್ರ. ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣಕ್ಕೆ ಮಹತ್ವದ ತಿರುವು ಸಿಗಲಿದೆ. ಕ್ಲೈಮ್ಯಾಕ್ಸ್ಗೆ ಮುಂಚಿತವಾಗಿ ಇವೆಲ್ಲ ಬೆಳವಣಿಗೆ ನಡೀತಿದೆ ಅಂದಿದ್ದಾರೆ. ಇವೆಲ್ಲವೂ ಕೂಡ ನೆಪ ಮಾತ್ರ. ರಾಜ್ಯ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಮಹತ್ತರ ತಿರುವು ಪಡೆದುಕೊಳ್ತಕ್ಕಂಥದ್ದು ನಿಶ್ಚಿತ. ಆ ಕ್ಲೈಮ್ಯಾಕ್ಸ್ಗೆ ಬರ್ತಕ್ಕಂಥ ಮುಂಚಿತವಾಗಿ ಇವೆಲ್ಲ ಬೆಳವಣಿಗೆಗಳು ನಡೀತಾ ಇದೆ. ನೋಡ್ತಾರೆ ಬರ್ತಕ್ಕಂಥ ದಿನಗಳಲ್ಲಿ ಯಾವ ರೀತಿ ಘಟನೆಗಳು ನಡೀತದೆ ಅಂತ ಹೇಳಿ. ನಮ್ಮ ಇಲಾಖೆಯಲ್ಲಿ ಯಾವ ಅಧಿಕಾರಿಗಳು ಹಾಕಬೇಕು ಅಂತ ಮುಖ್ಯಮಂತ್ರಿಗೂ ಅಧಿಕಾರ ಇದೆ, ಉಪಮುಖ್ಯಮಂತ್ರಿಗಳಿಗೂ ಅಧಿಕಾರ ಇದೆ. ಈಗ ಅದರಲ್ಲಿ ಹಸ್ತಕ್ಷೇಪ ಅಂತ ಹೇಗೆ ಹೇಳ್ತೀರಾ? CM ಅವರು ಯಾರು RDPR ನಲ್ಲಿ ACS ಇರಬೇಕಾ, ಪ್ರಿನ್ಸಿಪಲ್ ಸೆಕ್ರೆಟರಿ ಇರಬೇಕಾ, ಇಟ್ಸ್ ಇಸ್ ಡಿಸ್ಕ್ರಿಷನ್. IT ಸೆಕ್ರೆಟರಿ ಯಾರು ಇರಬೇಕು ಅವ್ರ ಡಿಸ್ಕ್ರಿಷನ್, CEOಗಳು ಯಾರು ಇರಬೇಕು ಅವ್ರ ಡಿಸ್ಕ್ರಿಷನ್. CM ಇರ್ಬೋದು, DCM ಇರ್ಬೋದು. ಬಟ್ ನಮ್ಮ ಇಲಾಖೆಯಲ್ಲಿ ಸಂಪೂರ್ಣವಾದಂಥ ಸ್ವತಂತ್ರ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ನನಗೆ ನೀಡಿದ್ದಾರೆ. ಅದಕ್ಕೆ ನಾನು ಅವರಿಗೆ ಧನ್ಯವಾದ ಹೇಳ್ತೇನೆ. ಇಲ್ಲ ಅದವ್ರು ಸರ್, ಅವರು DCMಗೆ CS CM ಅವ್ರು ಹೇಳಿ ಮಾತಾಡ್ಕೋತಾರೆ, ತಗೊಳ್ಳಿ, ಅದೇನಿದೆ. ಯಾಕಂದರೆ ಅವ್ರ ಇಲಾಖೆಗೆ ಸಂಬಂಧಪಟ್ಟಿದ್ದು. ಒಟ್ನಲ್ಲಿ ಇಲಾಖೆ ಹಸ್ತಕ್ಷೇಪದ ವಿಚಾರದಲ್ಲೇ ಸಿಎಂ ವರ್ಸಸ್ ಡಿಸಿಎಂ ನಡುವಿನ ಮುಸುಕಿನ ಗುದ್ದಾಟ ಶುರುವಾಗಿರೋದು ಚರ್ಚೆ ಗ್ರಾಸ ಆಗಿದ್ದು, ಇಬ್ಬರು ಸರಿಪಡಿಸ್ಕೊಳ್ತಾರೋ ಅಥವಾ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗ್ತಾರಾ ಕಾದ್ ನೋಡಬೇಕು. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.